ನಾನು ನಿಮ್ಮೆಲ್ರಿಗೂ ಒಂದ್ ಕ್ವೆಶ್ಚನ್ ಕೇಳ್ಬೇಕು. ನಮ್ಮ ಕಂಪ್ನಿ ಎಷ್ಟೋ ಅಪಾರ್ಟ್ಮೆಂಟ್ಸ್ ನ ಮನೆಗಳನ್ನ ಬಿಲ್ಡ್ ಮಾಡಿದಾವೆ. ಅದ್ರಲ್ಲಿ ನೀವ್ ಯಾರ್ಯಾರು ಪರ್ಚೇಸ್ ಮಾಡಿದೀರಾ? ಮೇಡಮ್, ನಮ್ ಕಂಪ್ನಿ ಬಿಲ್ಡ್ ಮಾಡೋದು ತುಂಬಾ ಕಾಸ್ಟ್ಲಿ ಅಪಾರ್ಟ್ಮೆಂಟ್. ನಮಗ್ ಬರೋ ಸ್ಯಾಲ್ರಿಯಲ್ಲಿ ತಗೊಳ್ಳೋದು ತುಂಬಾ ಕಷ್ಟ ಮೇಡಮ್. ಹೌದಾ? ಹೌದು ಮೇಡಮ್, ನಾವೆಲ್ಲ ಸೇರಿ ಪರ್ಚೇಸ್ ಮಾಡಿದ್ರು ತಗೊಳಕ್ ಆಗಲ್ಲ, ಅಷ್ಟು ಕಾಸ್ಟ್ಲಿ ಇರುತ್ತೆ. ಅಷ್ಟೊಂದ್ ಕಾಸ್ಟ್ಲಿನಾ? ಓಕೆ, ಯು ಗೈಸ್ ಕ್ಯಾರಿ ಆನ್. ಕುಂಶೋರ, ನಿಮ್ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ನನ್ನ ವರ್ಕ್ ಇದೆ, ಅದೇನ್ ವಿಷಯ ಅಂತ ಬೇಗ ಹೇಳಿ ಆಜು. ಇವಾಗ ನಮ್ ಕಂಪ್ನಿಯಲ್ಲಿ ಮೇನ್ ಕಸ್ಟಮರ್ಸ್ ಯಾರು? ನಾನ್ಸೆನ್ಸ್ ತರ ಪ್ರಶ್ನೆ ಮಾಡ್ಬೇಡ. ಯಾರಾದ್ರೂ ದುಡ್ಡು ಇರುತ್ತೋ ಅವರು ಮನೇನ ಕಟ್ಟಿಸ್ತಾರೆ ಅಥವಾ ಕಟ್ಟಿರೋ ಮನೇನ ಬೈ ಮಾಡ್ತಾರೆ. ಇಲ್ಲಿ ಕ್ವಶನ್ಸ್ ಅಡಿಕಲೆ ಬರ್ಬೇಡಿ. ಹಾಗಿದ್ರೆ ಮಿಡಲ್ ಕ್ಲಾಸ್ ನವ್ರ ಮನೆ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂದ್ರೆ ಅವ್ರ ಬಜೆಟ್ ಏನಿದೆಯೋ ಅದಕ್ಕೆ ತಕ್ಕಂಗೆ ಮನೆ ಕಟ್ತಾರೆ, ಇಲ್ಲ ಅಂದ್ರೆ ಬಾಡಿಗೆ ಮನೆ ಇರ್ತಾರೆ. ವಂಶೋರೆ, ನನ್ ಮಾತನ್ನ ಒಂದ್ ಸ್ವಲ್ಪ ಕೇಳಿಸ್ಕೊಳ್ಳಿ. ಅವರು ನನ್ ಟೈಮ್ ಇಲ್ಲ, ಅದೇನ್ ಹೇಳ್ಬೇಕು ಅಂತ ಬಂದಿದ್ಯೋ ಬೇಗ ಹೇಳ್ಬಿಟ್ಟು ಆಚು. ನೋಡಿ ವಂಶೋರೆ, ದೇಶದಲ್ಲಿ 80 to 90% ಮಿಡಲ್ ಕ್ಲಾಸ್ ಜನನೇ ಜಾಸ್ತಿ, ಅಂದ್ರೆ ಸ್ಟ್ಯಾಂಡರ್ಡ್ ಪೀಪಲ್. ಅವರಿಗೆ ನಾವ್ ಯಾಕೆ ಕಡಿಮೆ ಬಜೆಟ್ ಅಲ್ಲಿ ಮನೆ ಕಟ್ಸ್ಕೊಡ್ಬಾರ್ದು? ನೀವೇ ಯೋಚನೆ ಮಾಡಿ. ನಮ್ಗೆ ಕಸ್ಟಮರ್ ಬೇಸ್ ಚಿಕ್ಕದಾಗಿದೆ, ದುಡ್ಡಿರೋರ್ಗೆ ಸಾವಿರಾರು ಆಪ್ಷನ್ಸ್ ಇದೆ. ಆದ್ರೆ ಸಾಲ ಮಾಡಿ ಮನೆ ತಗೊಳ್ಳೋರ್ಗೆ ಆಪ್ಷನ್ಸ್ ಕಡಿಮೆ. ಆ ಆಪ್ಷನ್ ನ ನಮ್ ಕಂಪ್ನಿ ಕಡೆಯಿಂದ ಯಾಕೆ ಕೊಡ್ಬಾರ್ದು ಅಂದ್ರೆ, ಕಡಿಮೆ ಬಜೆಟ್ ಅಲ್ಲಿ ಮನೆ ಬಿಲ್ಡ್ ಮಾಡಿ ಕಡಿಮೆ EMI ಬರೋ ತರ ಲೋನ್ ಮಾಡಿಸ್ಕೊಟ್ರೆ ಜನಕ್ಕೂ ಅನುಕೂಲ ಆಗುತ್ತೆ, ನಮ್ ಕಂಪ್ನಿಗೂ ಲಾಭ ಆಗುತ್ತೆ. ಏನಂತೀರಾ? ಆಕ್ಚುಲಿ ಪ್ಲಾನ್ ತುಂಬಾ ಚೆನ್ನಾಗಿದೆ. ನೀನ್ ಹೇಳೋ ತರ ಮಾಡಿದ್ರೆ ನಮಗೂ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ, ಇನ್ನ ಕಂಪನಿ ಎಕ್ಸ್ಪಾಂಡ್ ಮಾಡ್ಬೋದು. ಒಳ್ಳೆ ಐಡಿಯಾ ಅಲ್ವಾ? ಹೇಗಿದೆ ನನ್ನ ಐಡಿಯಾ? ಹೇಳದ್ನಲ್ಲ ಚೆನ್ನಾಗಿದೆ ಅಂತ. ಈ ಐಡಿಯಾನ ಫರ್ದರ್ ಡಿಸ್ಕಸ್ ಮಾಡಿ ಇಂಪ್ಲಿಮೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಬ್ಬ, ನಮ್ ಬಾಸ್ ನನ್ನ ಐಡಿಯಾನ ಮೆಚ್ಬಿಟ್ರೆ ಸ್ವಾತಿ, ವೆರಿ ಗುಡ್ ವೆರಿ ಗುಡ್. ಥ್ಯಾಂಕ್ ಯು ವಂಶೋರೆ, ಬರ್ತೀನಿ. ವಂಶೋರೆ, ನಿಮ್ಗೆ ಕಂಪನಿಲಿ ಏನಾದ್ರು ಡಿಸಿಷನ್ಸ್ ತಗೊಳ್ಳುವಾಗ ಗೊಂದಲ ಆದ್ರೆ ಕಾಂಟ್ಯಾಕ್ಟ್ ಮೀ. ಹಿಂಗೆ ತಲೆ ಓಡಿಸ್ಕೊಂಡು ಒಂದ್ ಒಳ್ಳೆ ಐಡಿಯಾ ಕೊಡ್ತೀನಿ, ಸರಿನಾ? ಮಗ ಬಾರೋ, ಅದೇನ್ ಅಲ್ಲೇ ನಿಂತಿದ್ಯಾ? ನಿತಿ, ಏನ್ ಮಗ ಅಂಗಡಿ ಕಡೆ ಬಂದ್ಬಿಡಿದ್ಯಾ? ಏನಾದ್ರು ವಿಷಯ ಐತೆ ಹೇಳಕ್ಕೆ? ಕೊಮ್ಮೆ ಅದು ಒಂದು ಫ್ಯಾಷನ್ ಶೋ ನಡೀತಾ ಇದೆ ಕಣ, ಅದರಲ್ಲಿ ನೀವೊಬ್ರು ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳೋದಕ್ ಬಂದೆ. ಫ್ಯಾಷನ್ ಶೋನಾ? ಮಗ ಏನ್ ತಮಾಷೆ ಮಾಡ್ತಿದ್ಯಾ? ಏನೋ ಹೀಗ್ ಮಾತಾಡ್ತಿದ್ಯಾ? ನೋಡು ಕೊಮ್ಮೆ, ನಿನ್ ಟ್ಯಾಲೆಂಟ್ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು, ಅದಕ್ಕೆ ಮಾತಾಡೋಣ ಅಂತ ಬಂದೆ. ನಿತಿ, ಏನು ಮಾತಾಡ್ತಿದ್ದೆ ಮಗ? ನಾನ್ ಬರೀ ಟೈಲರ್ ಅಷ್ಟೇ ಕಣೋ, ನಾನ್ ಫ್ಯಾಷನ್ ಡಿಸೈನರ್ ಅಲ್ಲ. ನಾನು ಆ ಫ್ಯಾಷನ್ ವರ್ಲ್ಡ್ ಹತ್ರನೂ ಸುಳಿಯಕ್ಕಾಗಲ್ಲ. ಕೊಮ್ಮೆ, ಫ್ಯಾಷನ್ ಶೋ ಅಂದ್ರೆ ಅಥವಾ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ನೀನ್ ಈಗೇನ್ ಮಾಡ್ತಿದ್ಯಲ್ಲ ಅದೇ ಕೆಲ್ಸ ಕಣೋ. ಮಗ ಒಪ್ಕೋತೀನಿ, ಬಟ್ ನಾನ್ ಮಾಡ್ತಿರೋದು ಸಿಂಪಲ್ ಬಟ್ಟೆ ಡಿಸೈನು. ಮಗ ಅದು ಫ್ಯಾಷನ್ ಶೋನು, ನಮ್ಮಂತವ್ರೆಲ್ಲ ಅದನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಕ್ಕಾಗತ್ತಾ? ಕೊಮ್ಮೆ, ನಿನ್ ಟ್ಯಾಲೆಂಟ್ ಏನು ಅಂತ ನಿನ್ಗೆ ಗೊತ್ತಿಲ್ಲ, ನಿನ್ ಕೈಲಿ ಖಂಡಿತ ಆಗತ್ತೆ. ಅದಲ್ದೆ ಫ್ಯಾಷನ್ ಶೋ ಅಲ್ಲಿ ವಿನ್ನರ್ಸ್ಗೆ 5 ಲಕ್ಷ ರೂಪಾಯಿ ಕೊಡ್ತಾರಂತೆ. ಈಗ ನೀವಿರೋ ಪರಿಸ್ಥಿತಿಗೆ ಅದು ತುಂಬಾ ದೊಡ್ಡ ಅಮೌಂಟು, ನಿಮಗೆ ಹೆಲ್ಪ್ ಆಗತ್ತೆ ಕಣ. 5 ಲಕ್ಷನಾ? ಇದ್ರಲ್ಲಿ ಏನಾದ್ರೂ ನಾವು ಗೆದ್ರೆ ಮೇಘ ಮತ್ತೆ ಪ್ರೀತಿ ಎಜುಕೇಶನ್ಗೆ ತುಂಬಾನೇ ಸಹಾಯ ಆಗತ್ತೆ. ನಾವು ದುಡ್ಡುಗೋಸ್ಕರ ಅಲ್ಲಾಡೋದು ತಪ್ಪತ್ತೆ. ಮಾವ, ನಿತಿನವ್ರು ಹೇಳ್ತಿರೋದು ಸರಿಯಾಗಿದೆ, ನಾವು ಅದ್ರಲ್ಲಿ ಭಾಗವಹಿಸೋಣವಾ? ನೋಡು ಕುಮ್ಮಿ, ನೀವು ಸ್ಟಿಚ್ ಮಾಡಿರೋ ಬಟ್ಟೆಗಳನ್ನ ಮಾಡಲ್ಸ್ಗಳು ಹಾಕೊಂಡು ಶೋ ಅಲ್ಲಿ ವಾಕ್ ಮಾಡ್ತಾರೆ, ಅದಕ್ಕೆ ಜಡ್ಜಸ್ಗಳು ಮಾರ್ಕ್ಸ್ ಕೊಡ್ತಾರೆ. ಅದ್ರಲ್ಲಿ ಏನಾದ್ರು ನೀವು ಗೆದ್ರೆ 5 ಲಕ್ಷ ರೂಪಾಯಿ ನಿಮ್ದಾಗತ್ತೆ. ಆ ಶೋ ಅಲ್ಲಿ ಬರೀ ದೊಡ್ಡ ದೊಡ್ಡ ಡಿಸೈನರ್ಸೇ ಗೆಲ್ಬೇಕು ಅಂತ ಏನಿಲ್ಲ, ನಿಮ್ ಕಷ್ಟ ನೋಡಿ ಆ ದೇವ್ರ ಕಂಡ್ಬಿಟ್ರೆ ಆ 5 ಲಕ್ಷ ರೂಪಾಯಿ ನಿಮ್ದಾಗತ್ತೆ. ಹೌದು ಮಾವ, ನಾವ್ ಗೆದ್ರೆ ನಮ್ ಸಮಸ್ಯೆಗಳಿಗೂ ಒಂದ್ ಪರಿಹಾರ ಸಿಕ್ಕಂಗಾಗತ್ತೆ. ನಿತಿನವ್ರು ಹೇಳ್ತಿರೋದು ಸರಿಯಾಗಿದೆ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಆದ್ರೂ ಗೀತಾ, ನನ್ಗೆ ಯಾಕೋ ಭಯ ಆಗ್ತಿದೆ. ಇದೆಲ್ಲ ನಮ್ಮಂತವ್ರ ಕೈಲಿ ಆಗತ್ತಾ? ಮಾವ, ಖಂಡಿತವಾಗ್ಲೂ ನಮ್ ಕೈಯಲ್ಲಾಗತ್ತೆ. ನಾನ್ ನಿಮ್ ಜೊತೆ ಇರ್ತೀನಿ. ಪ್ಲೀಸ್ ಮಾವ, ನನ್ಗೋಸ್ಕರ ಒಪ್ಕೊಳ್ಳಿ. ಕುಮಿ, ನಿನ್ ಏನೇ ಹೆಲ್ಪ್ ಬೇಕಿದ್ರು ನಾನ್ ಮಾಡ್ತೀನಿ, ಒಪ್ಕೊಳ್ಳೋ ಕುಮಿ ಪ್ಲೀಸ್. ಸರಿ ಮಗ, ಫ್ಯಾಷನ್ ಶೋ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಮೇಘ, ಮೇಘ, ಧಾವ, ಅಕ್ಕ ಈಗ ಬಂದ್ರಾ? ಹೂ ಮೇಘ, ಈಗ ಬಂದ್ವಿ. ನಿನಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಕ್ ಬರತ್ತಾ? ಹೂ ಬಾವ, ಬರತ್ತೆ. ಯಾಕೆ ಹೇಳ್ತಿದ್ದೀರಾ? ಇಲ್ ನೋಡು, ನಾವು ಆ ಫ್ಯಾಷನ್ ಶೋ ಅಲ್ಲಿ ಭಾಗವಹಿಸ್ಬೇಕು ಅಂತ ಅನ್ಕೊಂಡಿದೀವಿ. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡ್ತೀಯಾ? ಸರಿ ಅಕ್ಕ, ಫಿಲ್ ಮಾಡ್ಕೊಡ್ತೀನಿ. ಅಕ್ಕ, ಇದು ಬೆಂಗಳೂರಲ್ಲಿ ಟಾಪ್ ಫ್ಯಾಷನ್ ಶೋ ಕಣೆ. ದೊಡ್ಡ ದೊಡ್ಡ ಡಿಸೈನರ್ಸ್ ಬಂದಿರ್ತಾರೆ ಕಣೆ, ತುಂಬಾ ಚೆನ್ನಾಗಿರೋ ಡಿಸೈನ್ ಬಟ್ಟೆಗಳನ್ನ ಹೊಲ್ದಿರ್ತಾರೆ. ಹೌದಾ? ತುಂಬಾ ಜನ ಪಾರ್ಟಿಸಿಪೇಟ್ ಮಾಡ್ತಿದಾರಾ? ಹೂ ಭಾವ, ಅವ್ರು ಡಿಸೈನ್ ಮಾಡಿರೋ ಬಟ್ಟೆಗಳನ್ನ ಮಾಡೆಲ್ಗಳು ಹಾಕೊಂಡು ರ್ಯಾಂಪ್ ವಾಕ್ ಮಾಡ್ತಾರೆ. ಇಲ್ ನೋಡಿ ಭಾವ, ಏಜೆನ್ಸಿಯಿಂದ ಮಾಡೆಲ್ಗಳನ್ನ ಹೈರ್ ಮಾಡ್ತಾರಂತೆ. ಭಾವ, ಫಸ್ಟ್ ನೀವು ಡಿಸೈನ್ ಸೆಲೆಕ್ಟ್ ಮಾಡಿ ಸ್ಟಿಚ್ ಮಾಡ್ಬಿಡಿ. ಅಯ್ಯೋ ಮೇಘ, ಅದ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಕಣೆ, ಮೊದ್ಲು ನೀನು ಆ ಫಾರ್ಮ್ ಫಿಲ್ ಮಾಡು. ಸರಿ ಅಕ್ಕ. ಇರು ಮೇಘ. ಗೀತಾ, ಇದೆಲ್ಲ ನಮ್ ಕೈಲಿ ಆಗತ್ತಾ? ಅಲ್ಲ, ಅಷ್ಟು ಒಳ್ಳೆ ಡಿಸೈನ್ ಬಟ್ಟೆಗಳನ್ನೆಲ್ಲ ನಾವ್ ಮಾಡಕ್ ಆಗತ್ತಾ? ಯಾಕ್ ಮಾವ ಮರ್ತೋದ್ರಾ? ಊರಲ್ಲಿ ನಿಮ್ಮ ಹತ್ರನೇ ಬಟ್ಟೆ ಸ್ಟಿಚ್ ಮಾಡಿಸ್ಬೇಕು ಅಂತ ಎಷ್ಟೊಂದ್ ಜನ ಕ್ಯೂ ಅಲ್ಲಿ ನಿಲ್ತಿದ್ರು. ಭಾವ, ಹೋದ್ ವರ್ಷ ಗೆದ್ದಿರೋರು ಇವ್ರೆ. ಲಾಸ್ಟ್ ಇಯರ್ ಗೆದ್ದಿರೋ ಫೋಟೋ ಇದು. ಗೀತಾ, ಈ ತರ ಡಿಸೈನ್ ಆದ್ರೆ ನಾನ್ ಆರಾಮಾಗಿ ಮಾಡ್ತೀನಿ. ಹೂ ಮಾವ, ಇದೆಲ್ಲ ನಿಮ್ಗೆ ಯಾವ ಲೆಕ್ಕನೂ ಅಲ್ಲ. ಪಾಸಿಟಿವ್ ಆಗಿ ಯೋಚನೆ ಮಾಡಿ ಕೆಲ್ಸ ಶುರು ಮಾಡೋಣ, ಏನಂತೀರಾ? ಭಾವ, ನಿಮ್ ಕೈಲಿ ಆಗತ್ತೆ ಭಾವ, ಎಲ್ಲಾ ರೀತಿಲೂ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನೀವ್ ಗೆಲ್ತೀರಾ ನೋಡಿ. ಸರಿ, ಹೊಸದಾಗೇನೋ ಟ್ರೈ ಮಾಡ್ತಾ ಇದೀವಿ, ನೋಡೋಣ ಏನಾಗತ್ತೆ ಅಂತ. ಮಾವ, ಹೊಸದ್ನ ಪ್ರಯತ್ನ ಪಡದೇ ಇದ್ರೆ ನಮ್ ಟ್ಯಾಲೆಂಟ್ ಏನು ಅಂತ ಯಾರಿಗೂ ಗೊತ್ತಾಗಲ್ಲ. ನೋಡಿ, ನಮ್ ಪ್ರಯತ್ನಕ್ಕೆ ಒಳ್ಳೆ ಫಲ ಸಿಕ್ಕೇ ಸಿಗುತ್ತೆ.
ಇದೇ ಜೋಶು ಕೊನೆ ತನಕ ಇಟ್ಕೊಳ್ಳಿ, ನೀವ್ ಖಂಡಿತ ಗೆಲ್ತೀರಾ. ಏನು ಎಲ್ಲ ಏನೋ ಮಾತಾಡ್ತಾ ಇದ್ದೀರಾ? ಅಮ್ಮ, ನಾವೊಂದು ಸ್ಪರ್ಧೆಗೆ ಹೋಗ್ತಿದೀವಿ. ಅಲ್ಲಿ ನಾವು ಡಿಸೈನ್ ಮಾಡಿರೋ ಬಟ್ಟೆಗಳನ್ನೇ ಮಾಡೆಲ್ಗಳಿಗೆ ಹಾಕಿ ವಾಕ್ ಮಾಡಿಸ್ತಾರೆ. ಗೆದ್ರೆ ಪ್ರೈಸ್ ಕೂಡ ಸಿಗುತ್ತೆ. ಹೌದಾ? ನಿಮ್ಮಿಬ್ರಿಗೂ ಒಳ್ಳೇದಾದ್ರೆ ಅಷ್ಟೇ ಸಾಕು. ಅಲ್ಲೇನ್ ಪದ್ಮ? ಹೌದು, ಇವ್ರಿಬ್ರು ಗೆದ್ ಬಂದ್ರೆ ಆ ದೇವ್ರಿಗೊಂದ್ ತುಪ್ಪ ದೀಪ ಹಚ್ತೀನಿ. ವಂಶಿ ಯಾಕೋ ನಿದ್ದೆ ಬರಲಿಲ್ವಾ ಇನ್ನು? ಇಲ್ಲ ತಾತ. ಯಾಕೋ ಏನಾದ್ರು ಹೇಳ್ಬೇಕೇನೋ? ಸ್ವಾತಿ ಇಲ್ಲಿ ತಾತಂಗೆ ಹಾಲ್ ಮಾಡ್ಕೊಂಡ್ ಬರಕ್ ಹೋಗಿದ್ದಾರೆ. ಅವಳು ಬರ್ಬೇಕಾ? ಅದ್ರ ಅವಶ್ಯಕತೆ ಏನಿಲ್ಲ. ಮತ್ತ ಅದೇನಂತ ಹೇಳೋ. ಒಂದು ಹೊಸ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಅದ್ರ ಬಗ್ಗೆ ನಿನ್ನ ಒಪಿನಿಯನ್ ಬೇಕಾಗಿದೆ. ಏನದು? ನಮ್ ಕನ್ಸ್ಟ್ರಕ್ಷನ್ ಕಂಪನಿ ಕಡೆಯಿಂದ ಒಳ್ಳೆ ಕ್ವಾಲಿಟಿ ಇರೋ ಮನೆನ ಒಂದು ಲೋ ಬಜೆಟ್ ಅಲ್ಲಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಹೆಲ್ಪ್ ಆಗೋ ತರ ಕನ್ಸ್ಟ್ರಕ್ಟ್ ಮಾಡೋಣ ಅಂತ, ವಿತ್ ಸ್ವಲ್ಪ ಲೆಸ್ EMI ಅಲ್ಲಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ವಂಶಿ ತುಂಬಾ ಒಳ್ಳೆ ಐಡಿಯಾ ಕಣೋ, ವೆರಿ ಗುಡ್. ಇದರಿಂದ ನಮ್ಮ ಕಂಪನಿಗೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ, ಹಾಗೆ ಹೊಸ ಇನ್ವೆಸ್ಟರ್ಸ್ ಕೂಡ ಬರ್ತಾರೆ. ನಮ್ಮ ಕಂಪನಿ ಗ್ರೋ ಆಗೋದಕ್ಕೆ ಆಕ್ಚುಲಿ ತುಂಬಾ ಹೆಲ್ಪ್ ಆಗುತ್ತೆ. ವಂಶಿ ಅವ್ರೆ, ನಿನ್ನ ಏನೋ ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಮೋಸನಾ? ನಾನ್ ಕೊಟ್ಟಿರೋ ಐಡಿಯಾನ ತಂದೆ ಐಡಿಯಾ ಅನ್ನೋ ಹಾಗೆ ತಾತನ ಹತ್ರ ಬಿಲ್ಡಪ್ ಬೇರೆ ಮಾಡ್ತೀನಿ ನಿಮ್ಗೆ. ತಾತ, ನೀವು ಹಾಲ್ ಕುಟ್ಕೊಂಡು ಈ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಮಲ್ಕೊಳ್ಳಿ, ಸ್ವಲ್ಪ ನಿದ್ದೆ ಇಳಿತಿದೆ. ಗುಡ್ ನೈಟ್. ತಾತ ಸಂಜುಮಾ ಕೂತ್ಕೊಮ್ಮ. ಪರವಾಗಿಲ್ಲ ಅಜ್ಜಿ. ವಂಶಿ ಅವರು ಏನೋ ಹೇಳ್ತಿರೋಂಗಿತ್ತು. ಹೌದಮ್ಮ, ವಂಶಿ ನನ್ನ ಹೊಸ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಇದ್ದ. ಈ ಲೋ ಬಜೆಟ್ ನಲ್ಲಿ ಮಿಡಲ್ ಕ್ಲಾಸ್ ಜನಕ್ಕೆ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ರೆ ಹೇಗಿರುತ್ತೆ ಅಂತ ಕೇಳ್ತಾ ಇದ್ದ. ಸರಿ, ಇದು ತುಂಬಾ ಒಳ್ಳೆ ಐಡಿಯಾ ಅಮ್ಮ. ವಂಶಿ, ಐಡಿಯಾ ತುಂಬಾ ಚೆನ್ನಾಗಿದೆಯೋ. ಇದನ್ನ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡ್ಬೇಕು. ಇದರಿಂದ ನಮ್ ಕಂಪನಿಗೂ ಅನುಕೂಲ, ಜನಕ್ಕೂ ಒಳ್ಳೇದಾಗತ್ತೆ. ವಾವ್ ವಂಶಿ ಅವರೇ, ಐಡಿಯಾ ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ತಾತ, ಈ ಸೂಪರ್ ಆಗಿರೋ ಐಡಿಯಾನ ಯಾರ್ ಕೊಟ್ಟಿದ್ದು ಅಂತ ಸ್ವಲ್ಪ ನಿಮ್ ಮೊಮ್ಮಗನ ಕೇಳಿ. ವಂಶಿ, ಯಾರ ಐಡಿಯಾ ಇದು? ಐಡಿಯಾ ಬಂದು ಐಡಿಯಾ ಕೊಟ್ಟಿದ್ದು ನಾನೇ. ಐಡಿಯಾಗೆ ಕ್ರೆಡಿಟ್ ಕೊಡದೆ ನಂದೆ ಅಂತ ಹೇಳೋದು ತಪ್ಪಲ್ವಾ? ವಂಶಿ, ಇದು ಸ್ವಾತಿ ಐಡಿಯಾನಾ? ಸ್ವಲ್ಪ ಆರಾಮಾಗಿರು, ಹಾಗೇನಿಲ್ಲ. ಡಿಸ್ಕಷನ್ ಮಾಡ್ಬೇಕಾದ್ರೆ ಫ್ಲೋ ಅಲ್ಲಿ ಹೇಳಿದಾಳೆ ಅಷ್ಟೇ. ಸ್ವಾತಿ, ವೆರಿ ಗುಡ್ ಅಮ್ಮ, ಎಕ್ಸಲೆಂಟ್ ಐಡಿಯಾ. ನೀನ್ ಆಫೀಸ್ ಬರ್ತಾ ಇದ್ದಂಗೆ ಎಂತ ಒಳ್ಳೆ ಐಡಿಯಾ ಕೊಟ್ಟಿದ್ದೆ ನೋಡು. ವಂಶಿ, ನೋಡಿದ್ಯೇನಾ, ಸ್ವಾತಿಗೆ ಆಫೀಸ್ ಬರೋದೇ ಬೇಡ ಅಂತ ಹೇಳ್ತಾ ಇದ್ದೆ. ಈಗ ನೋಡು ಅವ್ರು ಎಂತ ಐಡಿಯಾ ಕೊಟ್ಟಿದ್ದಾಳೆ ಅಂತ. ಬರೀ ಐಡಿಯಾ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಇಂಪ್ಲಿಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಐಡಿಯಾ ಏನು ಯಾರು ಬೇಕಾದ್ರೂ ಕೊಡ್ತಾರೆ. ನಮ್ ಸ್ಟಾಫ್ ದಿನ 100 ಐಡಿಯಾ ಕೊಡ್ತಾರೆ, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಕ್ಕಾಗುತ್ತೆ. ಏನ್ ತಾತ ನಿಂಗೆ? ನೋಡಿದ್ರ ತಾತ, ಐಡಿಯಾ ಕೊಟ್ಟೆ ಅಂತ ಒಂದ್ ಥ್ಯಾಂಕ್ಸ್, ಒಂಚೂರ್ ಗ್ರಾಟಿಟ್ಯೂಡು ಇಲ್ಲ. ಹೋಗ್ಲಿ, ಐಡಿಯಾ ಚೆನ್ನಾಗಿದೆ ಅಂತ ಕೂಡ ಹೇಳಿಲ್ಲ. ವಂಶಿ ಅವರೇ, ಒಂದ್ ಒಳ್ಳೆ ಮಾತಾಡೋದಕ್ಕೆ ನಿಮ್ಗೇನ್ ಕಷ್ಟನಾ? ಇವಾಗ ನೀನ್ ಹೋಗ್ಬೇಕಾ? ಅಲ್ಲ ಹೋಗ್ಬೇಕಾ? ನೀನ್ ಹೋಗಿದ್ರೆ ಅಷ್ಟೇ, ಇಡೀ ದಿನ ಅದನ್ನ ಹೇಳ್ಕೊಂಡು ಓಡಾಡ್ತಿರ್ತೀಯ. ಯಾರು? ನಾನ್ ಹಂಗ್ ಮಾಡ್ತೀನಾ? ಏನ್ ಹೇಳ್ತಿದ್ದೀರಾ ನೀವು? ಹೌದು, ಅದನ್ನೇ ಮಾಡೋದು. ಸುಮ್ನೆ ಕಿರಿಕ್ ಮಾಡ್ಬೇಡಿ, ನಾನು ಅದೆಲ್ಲ ಮಾಡಲ್ಲ. ಮತ್ತೆ ಇನ್ನೇನ್ ಮಾಡ್ತೀನಿ ನೀನು? ನಿಮ್ಗೆ ಹೇಳ್ತಿರೋದು. ಹೋಗ್ಲಿ ಬಿಡ್ರು, ಯಾಕೆ ಸುಮ್ನೆ ಕಿತ್ತಾಡ್ತೀರಾ? ಆದ್ರೂ ಸ್ವಾತಿ ಕೆಲ್ಸಕ್ಕೆ ಸ್ವಲ್ಪ ದಿನದಲ್ಲೇ ತುಂಬಾ ತಿಳ್ಕೊಂಡಿದ್ದಾರೆ. ಅಜ್ಜಿ, ನನ್ ತಲೆಲಿ ಇನ್ನ ಒಳ್ಳೊಳ್ಳೆ ಐಡಿಯಾಗಳಿವೆ, ಆದ್ರೆ ವಂಶಿ ಅವ್ರಿಗೆ ಹೇಳಕ್ ಹೋಗಲ್ಲ. ನನ್ಗೆ ಇಡೀ ಆಫೀಸ್ನೇ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇದೆ, ಆದ್ರೆ ಅದನ್ ಮಾಡಿದ್ರೆ ಎಲ್ಲಿ ಇವರು ಫಾರಿನ್ ಗಿರಿನ್ ಹೋಗ್ಬಿಡ್ತಾರೋ ಅಂತ ಸುಮ್ನೆ ಇದೀನಿ. ನಿನಗೆ ಆಫೀಸ್ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇದೆ. ಹೌದು, ಇನ್ ಕೆಲ್ ಕೊಟ್ರೆ ನನ್ನ ಆಫೀಸ್ ಅಷ್ಟೇ ಮುಗೀತು. ತುಂಬಾ ಕಷ್ಟಪಟ್ಟು ಈ ಆಫೀಸ್ ನ ಕಟ್ಟಿದೀನಿ. ನೀನ್ ಅದಕ್ಕೆ ಒಂದೇ ದಿನದಲ್ಲಿ ಬೇಗ ಹಾಕ್ಸ್ಕೊಡ್ತೀಯ. ವಂಶಿ ಅವ್ರೆ, ನೀವ್ ಇದೇ ತರ ಆಡ್ಕೋತೀರಿ, ನಾನ್ ನಿನ್ ಮೇಲೆ ನಿಮ್ಗೆ ಯಾವ ಐಡಿಯಾನು ಕೊಡಲ್ಲ. ಆಮೇಲೆ ನೀವೇ ಸ್ವಾತಿ ನಂಗೊಂದ್ ಐಡಿಯಾ ಕೊಡು, ಪ್ಲೀಸ್ ನಂಗೊಂದ್ ಐಡಿಯಾ ಕೊಡು ಅಂತ ನನ್ ಹಿಂದೆನೆ ಸುತ್ತಬೇಕು. ಹಂಗ್ ಮಾಡ್ತೀನಿ. ನಾನು ನಿನ್ನ ಹಿಂದೆ ಸುತ್ತದ ಚಾನ್ಸ್ ಎಲ್ಲ ಹೋಗಿಲ್ಲ. ನೋಡ್ತೀರಾ, ಪಕ್ಕ ಮಾಡೇ ಮಾಡ್ತೀನಿ. ಇಲ್ಲ ಅಂದ್ರೆ ನಾನಷ್ಟು ಸ್ವಾತಿನೇ ಅಲ್ಲ. ಹಾಗಾದ್ರೆ ಬೇರೆ ಸಿಗೋಗ ಚೇಂಜ್ ಮಾಡ್ಕೋ ಹೋಗು. ಅದಕ್ ಚಾನ್ಸೇ ಇಲ್ವಲ್ಲ. ನಿಮ್ ಸುತ್ಸೋ ತರ ನಾನ್ ಮಾಡೇ ಮಾಡ್ತೀನಲ್ಲ. ಸುಮ್ನೆ ಸರಿ ಬ್ರೇಗಿಸ್ಬೇಡ. ಏನ್ ಮಾಡಕ್ಕಾಗತ್ತೆ? ಬೇರೆಯವ್ರ ಐಡಿಯಾನ ನನ್ನ ಐಡಿಯಾ ಅಂತ ತಾತ ಹತ್ರ ಬಿಲ್ಡಪ್ ಕೊಡೋದ್ ಬಿಟ್ರೆ ನಿಮಗ್ ಬೇರೆ ಏನು ಬರಲ್ಲ. ಬರು, ನಾನು ಸುಮ್ನೆ ಎಡಿಟ್ ಮಾಡ್ತಿದ್ಯಾ? ಸುಮ್ನೆ ಹೋಗ್ಬಿಡು, ಇಲ್ಲಾಂದ್ರೆ ಸರಿ ಇರಲ್ಲ. ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಹೋಗು, ಹೇಳ್ತಾ ಇದೀನಿ, ಸುಮ್ನೆ ನನ್ ತಲೆ ತಿನ್ಬೇಡ. ಅದನ್ನೇ ಕೇಳಿದ್ದು. ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅಲ್ಲ, ಬರೀ ಬಟ್ಟೆ ಡಿಸೈನ್ ನೋಡೋಣ ಅಂದ್ರೆ ಹೆಣ್ಮಕ್ಳು ಫೋಟೋನೇ ತೋರಿಸ್ತಾ ಇದೆ. ಬರೀ ಬಟ್ಟೆ ಡಿಸೈನ್ ತೋರ್ಸೋದಕ್ಕೆ ಇವ್ರಿಗೆ ಏನ್ ಕಷ್ಟ ಅಂತೀನಿ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳಲ್ಲ. ಏನ್ ಮಾಡ್ತಿದ್ದೀರಾ ಮವ? ಏನಿಲ್ಲ ಗೀತಾ. ಎಲ್ಲಿ ಆ ಫೋನ್ ಕೊಡಿ ನೋಡೋಣ. ನನ್ ಫೋನ್ ಎತ್ಕೊಂಡು ಏನ್ ಮಾಡ್ತೀಯ ಗೀತಾ? ಅಯ್ಯೋ, ಒಂದ್ಸಲ ಕೊಡಿ ಮಾವ. ಓಹೋ, ಫ್ಯಾಷನ್ ಶೋಗೆ ಬಟ್ಟೆ ಡಿಸೈನ್ ಹುಡುಕ್ತಿದ್ದೀರಾ ಅನ್ಕೊಂಡ್ರೆ ಇಲ್ಲಿ ಹುಡುಗಿರ್ ಫೋಟೋ ನೋಡ್ಕೊಂಡ್ ಕಣ್ ತುಂಬ್ಕೊಳ್ತಿದ್ದೀರಾ? ಹಾಗೆಲ್ಲ ಏನಿಲ್ಲ ಗೀತಾ. ನೀವ್ ಹೀಗೆ ಅಂತ ಗೊತ್ತಿರ್ಲಿಲ್ಲ ಮಾವ. ಗೀತಾ ಏನಾದ್ರು ಕಿರಿಕ್ ಮಾಡ್ತಾಳೆ ಅಂತ ಈ ದಾರಿ ಬೇರೆ ಹುಡ್ಕೊಂಡಿದ್ದೀರಾ? ಹಾಗೆಲ್ಲ ಏನಿಲ್ಲ ಗೀತಾ. ಹೋಗಿ ಬಿಡಿ. ಇಷ್ಟು ಚಂದವಾಗಿರೋ ಹೆಂಡತಿನ ಮನೇಲಿಟ್ಕೊಂಡು ಬೇರೆ ಹುಡುಗಿನ ನೋಡೋ ಮನ್ಸ್ ಬರತ್ತಾ ಗೀತಾ? ಬಿಡಿ ಮಾವ, ಯಾರಾದ್ರೂ ಬರ್ತಾರೆ. ಬಂದ್ರೆ ಬರ್ಲಿ ಬಿಡು. ನಾನೇನಾದ್ರೂ ಬೇರೆಯವ್ರ ಹೆಂಡತಿನ ಇಟ್ಕೊಂಡಿದ್ದೀನ, ನನ್ ಹೆಂಡತಿನ ನಾನ್ ಮುದ್ ಮಾಡಿದ್ರೆ ಯಾರಿಗ್ ಕಷ್ಟ ಆಗತ್ತಾ? ಬಿಡಿ ಮಾವ, ನಾಚಿಕೆ ಆಗತ್ತೆ. ಅಕ್ಕ, ಅಯ್ಯೋ ನಾನೇನು ನೋಡಿಲ್ಲ. ಸರಿ ಬಾವ, ರಾಂಗ್ ಟೈಮಲ್ಲಿ ಬಂದ್ಬಿಟ್ಟೆ. ನಿಜ, ನಾನೇನು ನೋಡಿಲ್ಲ. ಅಯ್ಯೋ, ಈ ಮೇಘ ಏನ್ ಅನ್ಕೊಂಡ್ಲೋ ಏನೋ. ತಪ್ಪು ತಿಳ್ಕೊಂಡು ಅಜ್ಜಿಗೋ ಅಮ್ಮಂಗೋ ಹೋಗಿ ಹೇಳಿದ್ರೆ ಏನ್ ಮಾಡೋದು? ಮೇಘ ಹೇಳಿದ್ದು ಸರಿಯಾಗೇ ಇದೆ.
ಬರ್ಬಾರ್ ಟೈಮಿಗೆ ಬಂದ್ರೆ ಹೀಗೆ ಆಗೋದು. ಹೋಗಿ ಮಾವ. ಗೀತಾ. ಸ್ವಾತಿ ಏನಮ್ಮ ಲಂಚ್ ಬ್ಯಾಗ್ ಪ್ಯಾಕ್ ಮಾಡ್ತಿದ್ಯಾ? ಯಾರಿಗೋಸ್ಕರ? ಆಫೀಸಿಗೆ ತಗೊಂಡೋಗ್ಬೇಕಜ್ಜಿ. ಏ ಸ್ವಾತಿ, ವಂಶಿ ಆಫೀಸಲ್ಲೇ ಊಟ ಮಾಡ್ತಾನೆ, ಅವ್ನಿಗೆ ಇದನ್ನೆಲ್ಲ ತಗೊಂಡೋಗಿ ಅಭ್ಯಾಸ ಇಲ್ಲ. ಅಜ್ಜಿ ದಿನ ಆಚೆ ತಿಂದ್ರೆ ಹೆಲ್ತ್ ಹಾಳಾಗಲ್ವಾ, ಅದಕ್ಕೆ ಇನ್ಮೇಲೆ ವಂಶಿ ಅವ್ರಿಗೆ ಮನೆ ಊಟನೇ. ಸ್ವಾತಿ, నేను ಹೊಸದಾಗ ಉಪ್ಪಿನಕಾಯಿ ತರಿಸಿದೀನಿ, ನಿಂಗ್ ಮೊಸರನ್ನ ಇಷ್ಟ ಇಲ್ವಾ? ಜೊತೆಗೆ ಅದನ್ನು ತಗೊಂಡೋಗು, ಮರಿಬೇಡ. ಅಜ್ಜಿ ಇವತ್ ಬೇಡ, ಲೇಟ್ ಆಗೋಯ್ತು. ವಂಶ ನೋಡಿದ್ರೆ ಸುಮ್ನೆ ಕಿರಿಕಿರಿ ಮಾಡ್ತಾರೆ. ತಾತ ಟ್ಯಾಬ್ಲೆಟ್ಸ್ ಎಲ್ಲ ಅಲ್ಲಿ ಇಟ್ಟಿದೀನಿ, ಟೈಮ್ ತಗೋಬೇಕು ಆಯ್ತಾ? ಊಟ ಸರಿಗ್ ಮಾಡಿ. ಅಜ್ಜಿ ಸ್ವಲ್ಪ ತಾತನ್ ನೋಡ್ಕೊಳ್ಳಿ, ಸರಿನಾ? ಬರ್ತಾ ಮಾವಿನ ತಗೋ ಬರ್ಲಾ, ಎಲ್ರು ಒಟ್ಟಿಗೆ ತಿನ್ನೋಣ. ನಿಮ್ ತಾತಂಗೆ ಮಾವಿನ ಹಣ್ಣು ತುಂಬಾ ಇಷ್ಟಮ್ಮ, ಸ್ವಲ್ಪ ಜಾಸ್ತಿನೇ ತಗೊಂಬಾ. ಹೌದಾ? ಸ್ವಾತಿ, ನನಗಷ್ಟೇ ಅಲ್ಲ, ನಿಮ್ ಅಜ್ಜಿಗೂ ತುಂಬಾ ಇಷ್ಟ ಅದು. ಹಾಗಿದ್ರೆ ಒಂದ್ ಬಾಕ್ಸ್ ಪೂರ್ತಿ ತರ್ತೀನಿ, ಸರಿನಾ? ಒಂದ್ ಕಾಲದಲ್ಲಿ ಮಾವಿನ ಸೀಸನ್ ನಲ್ಲಿ ಕಾಂಪಿಟೇಷನ್ ಮೇಲೆ ತಿಂತಾ ಇದ್ವಿ. ಒಬ್ಬೊಬ್ಬೊಬ್ಬೊಬ್ಬ ಮುಗಿದ ನಿಮ್ಮ ಮಾವಿನಕಾಯಿ ಸ್ಟೋರಿ ಅಲ್ಲ. ಆಫೀಸ್ ಲೇಟ್ ಆಯ್ತು, ಹೊರಡೋಣವಾ? ಸರಿ, ಆ ಫೈಲ್ ಎತ್ಕೊಳ್ಳಿ, ಇದನ್ನ ಎತ್ಕೊಂಡ್ ಬರ್ತೀನಿ. ಬೇಡ ಬೇಡ, ಇದನ್ನ ಇಟ್ಬಿಡಿ. ಇದೇನಿದು? ದಿವ್ಸ ಆಚೆ ಊಟ ಮಾಡ್ತಿರಲ್ಲ ವಂಶಿ ಅವ್ರೆ, ಅದಕ್ಕೆ ಇನ್ಮೇಲೆ ಮನೆ ಊಟನೇ. ಆಚೆ ಎಲ್ಲ ಏನು ತಿನ್ನಂಗಿಲ್ಲ. ಇದ್ರೊಳಗೆ ಬಿಸ್ಕೆಟ್ ಹಣ್ಣು ಎಲ್ಲ ಇಟ್ಟಿದೀನಿ. ಹಸ್ವಾದ್ರೆ ಇದ್ರಲ್ಲೇ ತಿನ್ಬೇಕು, ಸರಿನಾ? ಶುರು ಹೊಸ ಡ್ರಾಮಾ. ಅಜ್ಜಿ ತಾತ ಹೊಡ್ತೀವಿ, ಬಾಯ್. ಭವಾನಿ, ಸ್ವಾತಿನ ವಂಶಿ ಜೊತೆ ಆಫೀಸ್ ಕಳಿಸಿ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ಸ್ಬಿಟ್ಟಿತ್ತು. ಆದ್ರೆ ಈಗ ಇಬ್ರು ಜೊತೆಯಲ್ಲಿ ಸಂತೋಷವಾಗಿರೋದನ್ನ ನೋಡಿ ತುಂಬಾ ಸಮಾಧಾನ ಆಯ್ತು. ಹೌದು ರೀ, ನನಗೂ ಹಾಗೆ ಅನಿಸ್ತಿದೆ. ಸ್ವಾತಿನ ಆಫೀಸ್ ಕಳ್ಸಿ ಒಳ್ಳೇದಾಯ್ತು. ವಂಶಿ ನಿಧಾನವಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋದಕ್ಕೆ ಕಲಿತಿದ್ದಾನೆ. ಅದಕ್ಕೆ ಹೇಳೋದು, ಜೀವನದಲ್ಲಿ ಸರಿಯಾದ ಸಂಗಾತಿ ಸಿಗ್ಬೇಕು ಅಂತ. ನಮ್ ಸ್ವಾತಿ ನಮ್ ಇಡೀ ಮನೆ ಜೊತೆ ವಂಶಿನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇವರಿಬ್ರು ಕೊನೆಯವರೆಗೂ ಹೀಗೆ ಅನ್ಯೋನ್ಯವಾಗಿ ಇರ್ಬೇಕು. ಖಂಡಿತ ಇರ್ತಾರೆ ಭವಾನಿ, ಅದರಲ್ಲಿ ನನ್ ಯಾವ ಅನುಮಾನನೂ ಇಲ್ಲ. ಇಲ್ಲ, ಸ್ವಾತಿ ವಂಶಿ ಸಂಬಂಧ ಇನ್ನೊಂದು ತಿಂಗಳಲ್ಲಿ ಮುಗ್ದೋಗ್ಬಾರ್ದು. ಇವರಿಬ್ರು ಜನ್ಮ ಜನ್ಮಕ್ಕೂ ಗಂಡ ಹೆಂಡತಿಯಾಗಿ ಬಾಳ್ಬೇಕು. ವಂಶಿಗೆ ಸ್ವಾತಿ, ಸ್ವಾತಿಗೆ ವಂಶಿ ಅಂತ ಸುಖವಾಗಿರ್ಬೇಕು. ಭವಾನಿ, ಯಾಕೆ ಕಣ್ ತುಂಬಿಕೊಂಡೆ? ಏನಾಯ್ತು? ಏನಿಲ್ಲ ರೀ, ಆನಂದ್ ಭಾಷ್. ವಂಶಿ ಅವ್ರೆ, ನಾನೇ ಬರೋಣ ಅಂತಿದ್ದೆ. ಫ್ಯಾಷನ್ ಶೋಗೆ ಯಾರನ್ನ ಕೇಳಿ ದುಡ್ಡು ಕೊಟ್ಟೆ? ನೀನು ಓನರ್ ಅನ್ಕೊಂಡಿ. ಒಂದ್ ನಿಮಿಷ, ನಾನ್ ಯಾಕೆ ಈ ನಿರ್ಧಾರ ತಗೊಂಡೆ ಅಂತ ಹೇಳ್ತೀನಿ ಕೇಳಿ. ತುಂಬಾ ಕಷ್ಟಪಟ್ಟು ಕಂಪನಿ ಕಟ್ಟಿರೋದು ನಾನು. ಇದ್ರಿಂದ ₹1 ಖರ್ಚು ಮಾಡ್ಬೇಕು ಅಂದ್ರು ನನ್ನ ಕೇಳಿ ಖರ್ಚು ಮಾಡ್ಬೇಕು. ಅಷ್ಟಕ್ಕೂ ಅದು ಕೋಪ ಮಾಡ್ಕೊಂಡ್ ಕಿರ್ಚಾಡೋ ಅಂತದ್ ಏನಾಯ್ತೀಗ? ಈ ಕಂಪನಿ ದುಡ್ಡು ಕೊಡೋದಕ್ಕೆ ಏನ್ ಹೇಳ್ಸಿದೆ ನಿನ್ಗೆ?